ಆತ್ಮೀಯ ನನ್ನಯ ಶ್ರೀ ಗುರು ಚಿದಂಬರ ಸ್ವಾಮಿಗಳ ಆಶ್ರಮದಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ರಘುನಾಥ್ ಮಾಡ್ತಕ್ಕಂಥ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾಕೆ ನಾನು ಸಾಷ್ಟಾಂಗ ನಮಸ್ಕಾರಗಳಲ್ಲಿ ತಿಳಿಸ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲ ವಿದ್ಯಾರ್ಥಿಗಳು, ಮುಂದಿನ ಈ ಭವಿಷ್ಯದ ಭಾರತವನ್ನು ತಿದ್ದತಕ್ಕಂಥವರು, ಕಟ್ತಕ್ಕಂಥವರು ಮತ್ತು ನಿರ್ಮಾಣ ಮಾಡ್ತಕ್ಕಂಥವ್ರು ನೀವೆಲ್ಲ. ನಿಮಗೆಲ್ಲರಿಗೂ ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ, ಗುರುಗಳಾಗಿರ್ತಕ್ಕಂಥ ಶ್ರೀ ಚಿದಂಬರ ಸ್ವಾಮಿಗಳ ಅನುಗ್ರಹ, ಆಶೀರ್ವಾದ, ಗುರು ದತ್ತಾತ್ರೇಯರ ಪ್ರೇರೇಪಣೆ, ಆಶೀರ್ವಾದದೊಂದಿಗೆ ನಿಮ್ಮ ಉಜ್ವಲ ಭವಿಷ್ಯ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತಾ ನನ್ನ 4 ಮಾತುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನನ್ನ ಅಜ್ಜ ಅಂದರೆ ನನ್ನ ತಾತನವರು ಜಾದು ನರಾರಿ ಶಾಸ್ತ್ರಿಗಳು ಅಂತೇಳಿ ಗುಬ್ಬಿ ಚಿದಂಬರಾಶ್ರಮದ ಮೊದಲ ಪ್ರಾರಂಭದ ಗುರುಗಳಲ್ಲಿ ಎದುರುಗಡೆ ಪಂಡಿತರಾಗಿದ್ದರು. ಇಲ್ಲಿ ನಮ್ಮ ತಂದೆಯವರು ಕೂಡ ಇನ್ನೂ ಕಾರಣ ಇಲ್ಲಿ ಶಿಕ್ಷಣವನ್ನು ಕಲಿತವರು ಪುರುಷೋತ್ತಮ ಶಾಸ್ತ್ರಿಗಳು ಅಂತೇಳಿ. ಅವರು ಮುಂದೆ ಕರ್ಣಿಕ ಪಾಠಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದ ಅಲ್ಲಿ ಸಂಸ್ಕೃತದಲ್ಲಿ ಶಿಕ್ಷಣವನ್ನು ಪೂರೈಸಿ ಆನಂತರ ಅಲಗೂರು ಅಂಥೇಳಿ, ಮಂಡ್ಯ ಜಿಲ್ಲೆಯ ಹತ್ರ ಅಲಗೂರು ಅಂಥೇಳಿ ಒಂದು ಊರು ಬರುತ್ತೆ, ಅಲ್ಲಿ ಶಿಕ್ಷಕರಾಗಿ ಬರ್ತಾರೆ. ಆ ವಿದ್ವಾನ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿದ್ವಾನ್ ಪದವಿಯನ್ನು ಗಳಿಸಿ ಅಲಗೂರಲ್ಲಿ ಕೆಲಸವನ್ನು ಮಾಡಿದ್ರು. ಆನಂತರ ನಮ್ಮದು ಜಿಲ್ಲೆ ಚಿತ್ರದುರ್ಗ, ಅಲ್ಲಿ ಕೋಟೆ ಸ್ಕೂಲ್ ಅಂತೇಳಿ ಅಲ್ಲಿ ಇತ್ತು. ಆ ಕೋಟೆ ಸ್ಕೂಲ್ ಇವತ್ತು ಇದೆ. ಅದು ಅಲ್ಲಿ ಅವರು ಶಿಕ್ಷಕರಾಗಿ, ಸಂಸ್ಕೃತ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ರು. 62ರಿಂದ 94-95 ಇಸ್ವಿವರೆಗೂ ನಮ್ಮ ತಾಲೂಕು, ನಮ್ಮ ಊರೇ ಆಗಿರ್ತಕ್ಕಂಥ ಚಳ್ಳಕೆರೆಯಲ್ಲಿ ಅದು ಇವತ್ತು ಸರ್ಕಾರಿ ಶಾಲೆ BMGHS ಅಂತ ಬಿಸಿಲು ಮುದ್ದಪ್ಪ ಪ್ರೌಢಶಾಲೆ ಅಂತ. ಅಲ್ಲಿ 62ರಿಂದ 94-95 ಅದು ಸಂಪೂರ್ಣ ಪ್ರಾರಂಭದಿಂದ ಅವರ ನಿವೃತ್ತಿ ಇದನ್ನು ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದಂತಂದರೆ, ಅವರು ಇದ್ದಾರೆ ಓದಿದವರು, ಬೆಳೆದವರು. ನನ್ನ ಕೂಡ ಉಪನಯನ ಇಲ್ಲೇ 95 ಇಸ್ವಿಗೆ ಆಗಿತ್ತು. ಅದು ನಾನು ತುಂಬ ಇಷ್ಟಪಟ್ಟು ಹೇಳ್ತೇನೆ. ಇನ್ನೊಂದು, ಇಲ್ಲಿ ತುಂಬ ಶಕ್ತಿ ಇದೆ, ಮಹತ್ವ ಇದೆ, ಸತ್ವ ಇದೆ. ನಾನು ನಿಮ್ಮನ್ನೇ ನಾನು ಶಿಕ್ಷಣವನ್ನು ನಮ್ಮ ಊರು ಮತ್ತು ಬೇರೆ ಬೇರೆ ಕಡೆ ಓದ್ತಾ ಹೋದೆ. ಓದೋದ್ರಲ್ಲಿ ನಂದು ಒಂದು ಸಬ್ಜೆಕ್ಟ್ ಫೇಲ್ ಆಗೋಗಿದೆ. ಆ ಸಬ್ಜೆಕ್ಟು ಪಾಸ್ ಆಗಿದ್ದೀನಿ. ಶ್ರೀ ನಮ್ಮ ಚಿದಂಬರ ಸ್ವಾಮಿ ನನಗೆ ಒಂದು ದಿನ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ನಾನು ಇಲ್ಲಿದ್ದೀನಿ, ನಾನು ನಿನ್ನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಾಗಮಂಟಪ ಇದೆಯಲ್ಲ, ಆ ನಾಗಮಂಟಪದಿಂದ ಆ ಕಡೆ ಈ ಭಾಗವರೆಗೂ ನಾನು ಕರ್ಕೊಂಡು ಬಂದೆ. ನಾನು ಇದ್ದೀನಿ, ನಾನು ನಿನ್ನ ಕೈ ಹಿಡಿತೀನಿ, ಬಾಗಿದ್ದೀನಿ. ಆಗ ನಾನು ಬಂದೆ, ನಮ್ಮ ತಂದೆಯವರಿಗೆ ಕರ್ಕೊಂಡ್ಬಂದು ನಾನು ಸೇರಿಸಿದ್ರು. ಅಂದರೆ ನಾನು ಡಿಗ್ರಿ ಓದ್ತಾ ಇದ್ದೀನಿ, ನನ್ನ ಬಾಲ್ಯ ಶಿಕ್ಷಣ ಅಲ್ಲ. ಆಗ ನಾನು ಇಲ್ಲಿ ಓದ್ತಿದ್ದು ಇದೆ, ಒಂದು 2-3 ತಿಂಗಳು ಇದ್ದೆ. ಬಹುತೇಕ 95-96 ಇಸ್ವಿ ನಾನು ಹೇಳ್ತಾ ಇರೋದು. ಅಲ್ಲಿ 1-2 ತಿಂಗಳು ಓದ್ಬಿಟ್ಟು ಎಕ್ಸಾಮ್ ಹೋಗಿ ಬರದೆ. ಫಲಿತಾಂಶ ಫೇಲ್ ಅಂತ ಆಗಿತ್ತು, ಮಾರ್ಕ್ಸ್ ಪಾಸ್ ಆಗಿತ್ತು. ಅಂದರೆ ಇಲ್ಲಿ ನಮ್ಮದು ಸತ್ವ ಇದೆ, ಮತ್ತು ಶಕ್ತಿ ಇದೆ, ಮತ್ತು ಇಲ್ಲಿದೆ ಆಗಿರ್ತಕ್ಕಂಥ ಒಂದು ಪವಾಡ ಕೂಡ ಇದೆ ಇಲ್ಲಿ ಅನ್ನೋದನ್ನು ನೀವೆಲ್ಲ ಮನದಟ್ಟು ಮಾಡ್ಕೊಳ್ತೀವಿ. ಇದು ನೀವು ಅಂದ್ಕೊಂಡಂಗೆ ಏನೋ ನಾವು ವೇದ ಕಲಿಯಲಿಕ್ಕೆ ಬಂದಿದ್ದೀರಿ, ಅಪ್ಪ ಬೈತಾರೆ, ಅಮ್ಮ ಬೈತಾರೆ, ಅದಕ್ಕೋಸ್ಕರ ನಾವೇನೋ ಪುಂಡಾಟ ಮಾಡ್ತಾ ಇದ್ವಿ, ಆ ಪುಂಡಾಟ ತಪ್ಪಿಸ್ಕೋಬೇಕು ಅಂತೇಳಿ ನಮ್ಮನ್ನು ಹಾಕಿದ್ದಾರೆ ಅನ್ನೋ ಭ್ರಮೆ ನೀವು ಇವತ್ತಿಂದ ಬಿಡಬೇಕು. ನೀವು ಇಲ್ಲಿ ಸೇರಿರ್ತಕ್ಕಂಥದ್ದು ಒಂದು ಪುಣ್ಯವಾದ ಜಾಗ. ಈ ಪುಣ್ಯವಾದ ಜಾಗದಲ್ಲಿ ಯೋಗ ಅಂತೇಳಿ ನಿಮ್ಮ ಶಿಕ್ಷಣ ಕೇವಲ ವೇದ ಮಂತ್ರಗಳ ಜೊತೆಗೆ ಲೌಕಿಕ ವಿದ್ಯೆಯೂ ಸಹಿತ ಸಿಗ್ತಾ ಇದೆ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ. ಅದೆಲ್ಲವೂ ಸಹಿತ ನೀವು ಜೀರ್ಣಿಸ್ಕೊಂಡು, ಅರ್ಥೈಸ್ಕೊಂಡು, ಓದ್ಕೊಂಡು, ಬೆಳೆಸ್ಕೊಂಡು ಹೋದರೆ ನಿಮ್ಮ ಉಜ್ವಲವಾದ ಭವಿಷ್ಯ ತಂತಾನೇ ರೂಪುಗೊಳ್ಳುತ್ತದೆ. ನೋಡಿ, ಸುತ್ತು ಪರಿಸರ, ಈ ಥರ ಶಾಂತವಾದ ಪರಿಸರ ಯಾವುದೇ ನಗರದಲ್ಲಿ ಸಿಗ್ತದಿಲ್ಲ. ಬೆಂಗಳೂರು ಸಿಗುತ್ತಾ? ಬೆಂಗಳೂರು ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ಬೆಂಗಳೂರಲ್ಲಿ ಸಿಗುತ್ತಾ? ಇಲ್ಲ. ಬೇರೆ ಬೇರೆ ಊರುಗಳಲ್ಲಿ ಸಿಗುತ್ತಾ? ಇಲ್ಲ. ಜಂಜಾಟ, ಕೂಗಾಟ, ಕಿರ್ಚಾಟ ಅಲ್ವಾ? ಈ ಥರ ಒಂದು ಸುಂದರವಾಗಿರ್ತಕ್ಕಂಥ ಪರಿಸರ, ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ನಿಸರ್ಗ,
ಇದು ಯಾವ ಶಿಕ್ಷಣ? ನಿಮ್ಗೆ ಯಾವುದೇ ಒಂದು ಶಿಕ್ಷಣಕ್ಕೆ ತೊಂದರೆ ಆಗದಂತೆ, ಯಾವುದೇ ತೊಂದರೆಗಳು ಇದ್ದಾಗೆ ಇಲ್ಲಿ ನಿಮಗೆ ಶಿಕ್ಷಣದ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ. ಸಮಯಕ್ಕೆ ಸರಿಯಾಗಿ ಉಪಹಾರ, ಊಟ ಎಲ್ಲವೂ ಸಹಿತ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಲ್ವಾ? ಹೌದು ಅಲ್ವಾ? ಹಾಗಾಗಿ ಗಟ್ಟಿ ಹೇಳಿ, ಹೌದು ನಡೀತಾ ಇದ್ದಾನೆ. ಹಾಗಾಗಿ ನಿಮ್ಮ ಒಂದು ಧೈರ್ಯ, ಸಾಹಸ, ಆಡೋದು ಮತ್ತೆ ನಿಮ್ಮನ್ನು ನೀವೇ ಸ್ಟ್ರೆಂತ್ ಮಾಡ್ಕೊಳ್ತಕ್ಕಂಥ ಬಲವರ್ಧನೆ ಮಾಡೋದಕ್ಕೆ ಈಗಲಿಂದಲೇ ನೀವೆಲ್ಲ ತಯಾರಿ ಆಗ್ತೀರ.